ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ಎಲ್ಲರಿಗೂ ಅದ್ಭುತವಾದ ಒಂದು ಮನೆ ಮದ್ದು ಅಂತ ಹೇಳ್ಬೋದು. ಇದನ್ನು ಅಲ ರೆಮಿಡಿ ಅಂತ ಬೇಕಾದರೂ ಕರಿಬೋದು. ಇದು ದೃಷ್ಟಿ ಬೊಟ್ಟು ಅಂತ, ವೀಳ್ಯದ ಎಲೆಯಿಂದ ದೃಷ್ಟಿ ಬೊಟ್ಟು ಮಾಡುವಂಥದ್ದು. ಇದು ಮಕ್ಕಳಿಗಿರ್ಬೋದು, ದೊಡ್ಡವರಿಗಿರ್ಬೋದು, ಯಾರಿಗೇ ಇರ್ಬೋದು. ಅತಿಯಾದ ದೃಷ್ಟಿಯಾಗಿದೆ ಅಂತ ಗೊತ್ತಾದರೆ ಇದನ್ನು ತಿಂಗಳಿಗೊಮ್ಮೆ ಮನೆಯಲ್ಲಿ ಮಾಡಿಕೊಂಡ್ರೆ ಉತ್ತಮ. ನೋಡಿ, ಈ ಥರ ಕಾವಲಿ ಬಿಸಿ ಆಗೋಕ್ಕಿಡೋದು. ಇದ್ರ ಮೇಲೆ ಇದು ವೀಳ್ಯದ ಎಲೆಯನ್ನು ಸ್ವಲ್ಪ ತೊಳಿಬಾರ್ದು, ಒರೆಸ್ಕೊಂಡು ಅದರ ಮೇಲೆ ಇಟ್ಟು ಕರ್ಕಲ್ ಮಾಡುವಂಥದ್ದು. ಆಚೆ ಈಚೆ ತಿರುಗಿಸಿ ಕರ್ಕಲ್ ಮಾಡ್ಕೋಬೇಕು. ಈ ಥರ ತಿರುಗಿಸ್ತಾ ಸ್ವಲ್ಪ ಹೈ ಫ್ಲೇಮಲ್ಲೇ ಇರಲಿ, ಕಾದ ಹಂಚಿಗೆ ಹಾಕುವಂಥದ್ದು. ಹಾಕಿ ಈ ಥರ ಇದನ್ನು ಪೌಡರ್ ಮಾಡಿಕೊಂಡು ನೋಡಿ, ಈ ಥರ ತಿರುಗಿಸ್ತಾ ಸ್ವಲ್ಪ ಒಂದು 10 ನಿಮಿಷ ಆಗುತ್ತೆ, ಜಾಸ್ತಿ ಏನಾಗಲ್ಲ ಸಮಯ. ಒಂದು ತಿಂಗಳಿಗೊಮ್ಮೆ ಮಾಡ್ಕೊಳ್ಳಿ. ಸಣ್ಣ ಮಕ್ಕಳಿಗಿರ್ಬೋದು, ಚಂದದ ಡ್ರೆಸ್ ಹಾಕಿದ ಹೆಣ್ಮಕ್ಳಿಗಿರ್ಬೋದು, ಫಸ್ಟ್ ಟೈಮ್ ಸ್ಯಾರಿ ಉಟ್ಟ ಮಕ್ಕಳಿಗಿರ್ಬೋದು, ಇವರಿಗೆಲ್ಲ ದೃಷ್ಟಿ ಆಗುತ್ತಲ್ವ. ಆಗ ಡೈಲಿ ನಾವು ಎಡದ ಕಾಲ ಅಂಗಾಲಿಗೆ ಚುಕ್ಕಿ ಬೊಟ್ಟು ಹಾಕ್ಬೋದು. ಮಕ್ಕಳಿಗಾದರೆ ಬೊಟ್ಟು ಹಾಕ್ತೀವಲ್ಲ ನಾವು, 2 ಸೈಡ, ಒಂದು ಹಣೆ ಬೊಟ್ಟು ಹಾಕ್ತೀವಿ, ಒಂದು ಸೈಡ ಕೆಣ್ಣೆಗೆ ಹಾಕ್ತೀವಲ್ಲ, ಆ ಥರ ಉಪಯೋಗಿಸಿ ಉತ್ತಮ. ಕಾಡಿಗೆಯಿಂದ ಹಾಕೋದಕ್ಕಿಂತ ಇದನ್ನು ಹಾಕ್ಕೊಂಡ್ರೆ ನಮಗೆ ದೃಷ್ಟಿ ನಿವಾರಣೆ ಆಗುತ್ತೆ. ಈ ಥರ ಮಾಡ್ಕೋಬೇಕು, ಒಳ್ಳೆಯದು. ಇದರದ್ದು ಪರಿಮಳ ಕೂಡ ಚೆನ್ನಾಗಿರುತ್ತೆ. ಮನೆಯಲ್ಲಿ ಎಲ್ಲರಿಗೂ ಮಾರ್ಕೆಟಲ್ಲಾದರೂ ಸಿಗುತ್ತೆ ವೀಳ್ಯದೆಲೆ. ಇದನ್ನು ಮಾಡಿ ನೋಡಿ ಹೇಗೆ ವರ್ಕೌಟ್ ಆಗುತ್ತೆ ಅಂತ ತಿಳಿಸ್ಕೊಡಿ. ದೊಡ್ಡವರು ಕೂಡ ಹಾಕೋಬೋದು. ಹಣೆ ಬೊಟ್ಟು ಹಾಕೋಂಗಿಲ್ಲ ದೊಡ್ಡವರು, ಕಪ್ಪು ಬೊಟ್ಟು ಅಂಗಾಲಿಗೆ ಹಾಕೋಬೋದು. ಅಂಗಾಲಲ್ಲಿ ಯಾರಿಗೆ ಕಾಣದ ಹಾಗೆ ಡೈಲಿ ಸ್ನಾನ ಆದಮೇಲೆ ಒಂದೊಂದು ಬೊಟ್ಟು ಹಾಕೋಬೋದು. ಈ ಥರ ನೋಡಿ, ಈಗ ಕರ್ಕಲಾಗ್ತಾ ಬಂತು. ಕರ್ಕಲಾದ ಹಾಗೆ ಪೌಡರ್ ಮಾಡಿಕೊಂಡು ತೆಂಗಿನೆಣ್ಣೆ ಉಪಯೋಗಿಸ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದು. ಒಂದು ತಿಂಗಳಿಗೊಮ್ಮೆ ಮಾಡಿಕೊಂಡ್ರೆ ಆಯಿತು, ಜಾಸ್ತಿ ಬೇಡ ಉಪಯೋಗಿಸೋದು. ಹೀಗೆ ಈ ಥರ ಮಾಡ್ತಾ ಇರಬೇಕು. ಇದು ಬ್ಲ್ಯಾಕ್ ಆಗಬೇಕು, ಡಾರ್ಕ್ ಆಗಿ. ಒಂಚೂರು ಸಹ ನಮಗೆ ಇದಿರಬಾರ್ದು. ನೋಡಿ, ಈಗ ಪೇಪರ್ಗೆ ಹಾಕ್ಕೊಂಡಿದ್ದೇವೆ. ಈಗ ಇದು ಪುಡಿ ಆಗದಿದ್ದರೆ, ಕ್ರಷ್ ಆಗದಿದ್ದರೆ ಪುನಃ ಕೂಡ ನಾವು ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಉಳ್ಕೊಳ್ಳುತ್ತೆ. ನೋಡಿ, ನಾವು ಸ್ಪೂನ್ ಸಹಾಯದಿಂದನೇ ಪುಡಿ ಮಾಡ್ತಾ ಇದ್ದೇವೆ. ಈಗ ಸ್ವಲ್ಪ ಹುರಿಬೇಕು ಇದನ್ನು, ಸಾಲ್ದಿದ್ದು. ನೋಡಿ ಫ್ರೆಂಡ್ಸ್, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ವಿಡಿಯೋಗೆ ಕಮೆಂಟ್ ಆದಷ್ಟು ಹಾಕಿ, ಲೈಕ್ ಮಾಡಿ. ನೋಡಿ, ಈಗ ಇದು ರೆಡಿಯಾಗಿದೆ. ಇದಕ್ಕೆ ತೆಂಗಿನೆಣ್ಣೆ, ಅದು ಬೊಟ್ಟು ಅದಕ್ಕೆ ಬರೋ ತನಕ ನಾವು ತೆಂಗಿನೆಣ್ಣೆ ಹಾಕಬೇಕು. ನೀವು ಎಷ್ಟು ಆಗದಲ್ಲಿ ತೊಗೊಳ್ತೀರಾ ಹಾಗೆ, ಎಲೆ ಹೇಗೆ ತೊಗೊಳ್ತೀರಾ ಹಾಗೆ ಹಾಕೋಬೇಕು. ನೋಡಿ, ಪುಡಿ ನಿಮಗೆ ಸಿಕ್ಕಿದ ಹಾಗೆ ನೋಡಿ, ಈ ಥರ ಬೊಟ್ಟು ಹಾಕುವಂಥದ್ದು. ಒಂದು ಚಿಕ್ಕ ಮಕ್ಕಳಿಗೆ ನೆತ್ತಿಯಲ್ಲಿ ಬೊಟ್ಟು ಹಾಕ್ಬೋದು. ಉಪಯೋಗಿಸಿ ನೋಡಿ, ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.